ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮೇಲೆ ಎಂಪಿ ಪಾಟೀಲ್ ಬೆಂಬಲಿಗರು ಹಲ್ಲೆಗೆ ಯತ್ನ. ಪತ್ರಕರ್ತರ ಟಿವಿ ಲೋಗೋ ಹಾಗೂ ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಶಾಸಕರ ಮೇಲೆ ಎಸೆಯುವ ಘಟನೆ. ಯಾವ ರಾಜಕಾರಣಿಯೂ ತಮ್ಮ ಮನೆಯಿಂದ 10 ರೂಪಾಯಿ ತಂದು ರಾಜಕಾರಣ ಮಾಡಲ್ಲ. ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ. ವಿಜಯಪುರದಲ್ಲಿ ಬಸವರಾಜ ಹೊರಟ್ಟಿ ಹೇಳಿಕೆ. ಎರಡ್ 2019 ಮೀಸಲು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶ. ಡಾ ಸುನೀತಾ ದೇವಾನಂದ್ ಚವ್ಹಾಣ್ ರವರ ಪರ ಮತ ಪ್ರಚಾರ ಸಮಾವೇಶ. ಮಲ್ಲಿಕಾರ್ಜುನ ಇಂಡಿಗೇರಿ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರನ್ನು ಕಡೆಗಣಿಸುವುದು ಸರಿಯಲ್ಲ. ಡಾ ಸುನೀತಾ ಚವ್ಹಾಣ್ ಅವರ ಪ್ರಣಾಳಿಕೆಯಿಂದ ಮನಸ್ಸಿಗೆ ಪರಿಣಾಮ ಉಂಟು ಮಾಡಿದೆ. ಜೆಡಿಎಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ವಿದ್ಯಾ ಪಾಟೀಲ್ ಹೇಳಿಕೆ. ರೈತ ಸಂಘದ ಅಭ್ಯರ್ಥಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮತಯಾಚನೆ. ಬಹಳಷ್ಟು ಜನ ರೈತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘದ ಅಭ್ಯರ್ಥಿ ಹೇಳಿಕೆ. ನ್ಯೂಸ್ ಅಂಡ್ ಡೀಟೇಲ್ಸ್. ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮೇಲೆ ಎಂಪಿ ಪಾಟೀಲ್ ಬೆಂಬಲಿಗರು ಹಲ್ಲೆಗೆ ಯತ್ನ ನಡೆಸಿದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ನೀರಾವರಿ ಸಚಿವರಾಗಿದ್ದಾಗ ಯಾವುದೇ ಕೆಲಸಗಳು ಆಗಿಲ್ಲ ಎಂಬ ನಡಹಳ್ಳಿ ಹೇಳಿಕೆಗೆ ರೊಚ್ಚಿಗೆದ್ದ ಸಚಿವರ ಬೆಂಬಲಿಗರು ಇವತ್ತು ನಡಹಳ್ಳಿ ಮೇಲೆ ಮುಗಿಬಿದ್ದರು. ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮೇಲೆ ಎಂಬಿ ಪಾಟೀಲ್ ಬೆಂಬಲಿಗರು ಹಲ್ಲೆಗೆ ಯತ್ನ ನಡೆಸಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ನೀರಾವರಿ ಸಚಿವರಾಗಿದ್ದಾಗ ಯಾವುದೇ ಕೆಲಸಗಳು ಆಗಿಲ್ಲ ಎಂಬ ನಡಹಳ್ಳಿ ಹೇಳಿಕೆಗೆ ರೊಚ್ಚಿಗೆದ್ದ ಸಚಿವರ ಬೆಂಬಲಿಗರು ಇವತ್ತು ನಡಹಳ್ಳಿ ಮೇಲೆ ಮುಗಿಬಿದ್ದರು. ವಿಜಯಪುರ ನಗರದ ಮಧುವನ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದಾಗ ಏಕಾಏಕಿ ನುಗ್ಗಿದ ಎಂಬಿ ಪಾಟೀಲ್ ಬೆಂಬಲಿಗರು ನಡಹಳ್ಳಿ ವಿರುದ್ಧ ಘೋಷಣೆ ಕೂಗಿದರು. ಎಂಬಿ ಪಾಟೀಲ್ಗೆ ಜೈಕಾರ ಹಾಕಿದರು. ನೂರಾರು ಜನರು ಏಕಾಏಕಿ ಹೋಟೆಲ್ಗೆ ನುಗ್ಗಿದಾಗ ಕೆಲಕಾಲ ಆತಂಕ ವಾತಾವರಣ ಉಂಟಾಯಿತು. ತಕ್ಷಣ ಸ್ಥಳಕ್ಕೆ ಪೊಲೀಸರು ಬಂದು ಜನರನ್ನು ಹೋಟೆಲ್ನಿಂದ ಹೊರಕಳಿಸಿದರು. ಪತ್ರಕರ್ತರ ಟಿವಿ ಲೋಗೋ ಮತ್ತು ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಶಾಸಕರ ಮೇಲೆ ಎಸೆಯುವ ಘಟನೆ ಕೂಡ ನಡೆಯಿತು. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನೇಮಗೌಡ ಹೆಚ್ಚಿನ ಸಿಬ್ಬಂದಿಯೊಂದಿಗೆ ಬಂದು ಪರಿಸ್ಥಿತಿ ತಿಳಿಗೊಳಿಸಿದರು. ನಂತರ ಪತ್ರಿಕಾಗೋಷ್ಠಿ ಆರಂಭಿಸಿದ ಶಾಸಕ ನಡಹಳ್ಳಿ ಸಿಎಂ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿಸಿ ಎಂದು ಹೇಳುತ್ತಾರೆ. ಇಲ್ಲಿ ಗೃಹ ಸಚಿವರು ನನ್ನ ಮೇಲೆ ಹಲ್ಲೆ ಮಾಡಲು ಗೂಂಡಾಗಳನ್ನು ಕಳಿಸುತ್ತಾರೆ. ವಿರೋಧ ಪಕ್ಷದ ಶಾಸಕರ ಮೇಲೆ ಹಲ್ಲೆ ಮಾಡಲು ಸಂಚು ರೂಪಿಸಿದ್ದಾರೆ. ಈ ಬಗ್ಗೆ ನಾನು ಸ್ಪೀಕರ್ ಮತ್ತು ಎಸ್ಪಿಗೆ ದೂರು ನೀಡುತ್ತೇನೆ. ಸ್ವತಃ ಶಾಸಕ ಹೋಟೆಲ್ನಲ್ಲಿ ಕುಳಿತು ಗೋಲ್ಗುಮ್ಮಟ್ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಹೋಟೆಲ್ನಲ್ಲಿ ಮೊಕ್ಕಾಂ ಹೂಡಿದ ಶಾಸಕರಿಗೆ ಪೊಲೀಸರು ರಕ್ಷಣೆ ನೀಡಿದರು.
4,500 ಪ್ಲಸ್ 1,000 ಕೋಟಿ ಅಂದ್ರೆ 5,500 ಕೋಟಿ ಆಯ್ತು. ಇದು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ರೆ ಎಸ್ ಪಾಟೀಲ್ ಬುದ್ಧಿ ಇಲ್ಲ, ಅವನ ಅರೆ ಹುಚ್ಚ, ಅವನು ಹುಚ್ಚ, ಅವನಿಗೆ ನೀರಾವರಿ ಗಂಧ ಗಾಳಿ ಗೊತ್ತಿಲ್ಲ, ಪೂರ್ವ ಪೀಡಿತನಾಗಿ ಮಾನ್ಯ ಸಚಿವರ ಮೇಲೆ ಆರೋಪ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಏನು ಹೇಳಿಸ್ತಾ ಇದ್ದಾರೆ ಅವರ ಬೆಂಬಲಿಗರ ಮುಖಾಂತರ. ಅವರಿಗೆ ಉತ್ತರ ಇಲ್ಲಿದೆ. ಇದನ್ನು ದಾಖಲಾತಿ ತಮಗೆ ನಾನು ಇದರಲ್ಲಿ ಕೊಟ್ಟಿದ್ದೇನೆ. ಇನ್ನೊಂದು ಸೆಕ್ಷನ್ ಕೂಡ ತಮಗೆ ನಾನು ಮುಟ್ಟಿಸ್ತೇನೆ. ಬಹುಶಃ ಇದಕ್ಕೆ ಹೆಚ್ಚಿಗೆ ಹೋಗೋದು ಬೇಡ ಅಂತ ನನಗೆ ಅನಿಸ್ತದೆ. ಸ್ಪೀಕರ್ಗೆ ಅಧಿಕಾರ ಇದೆ. ಸ್ಪೀಕರ್ ಅವರು ಖಂಡಿತವಾಗಿ ಕ್ರಮ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ನಮ್ಮ ಪಕ್ಷದ ಲೀಗಲ್ ಸೆಲ್ ಎಲ್ಲನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ಳಿ. ಇದು ಸರ್ಕಾರ ಮಟ್ಟದಲ್ಲಾದ್ರೆ ಗವರ್ನರ್ ಯಾವುದೋ ಸರ್ಕಾರಕ್ಕೆ ಸಂಬಂಧ ಇರುವುದಿಲ್ಲ. ಗವರ್ನರ್ ಇದು ಸ್ಪೀಕರ್ ನಮ್ಮ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ. ನಾನಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಪ್ರೆಸ್ ಮೀಟ್ ಮಾಡಾಗ ಮಾಧ್ಯಮದ ಸ್ನೇಹಿತರು ಮುಂದೆನೇ ಈ ರೀತಿಯಾದಂತಹ ಗುಂಡಾಗಿರಿ ವರ್ತನೆ ಅಂತಂದ್ರೆ ಇವರು ಎಷ್ಟು ಮಟ್ಟಿಗೆ ಇಲ್ಲಿ ಪ್ರಜಾಪ್ರಭುತ್ವ ಇದೆ ನಮ್ಮ ಜಿಲ್ಲೆಯಲ್ಲಿ ಅನ್ನೋದು ನೀವು ಯೋಚನೆ ಮಾಡಿ. ಇದಕ್ಕೆಲ್ಲ ಎದುರಾಗಿಲ್ಲ ನಾವು. ಥ್ಯಾಂಕ್ ಯು ಸರ್. ನಾನು ಲಿಂಗಾಯತ. ನನ್ನ ದೇಹ ಏನಿಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆಯಲ್ಲ ಅದು ನನ್ನ ವೀರಶೈವ ಲಿಂಗಾಯತ ಸಮುದಾಯದ ಜನ ಸಿದ್ಧಗಂಗಾ ಮಠಕ್ಕೆ, ಮುರುಘಾ ಮಠಕ್ಕೆ, ತಪೋವನದ ಮಠಕ್ಕೆ ದಿನ ಏನು ದುಡಿದು ದಾಸೋಹ ಮಾಡಿದಂತ ಅನ್ನದಿಂದ ಬೆಳೆದಿರ್ತಕ್ಕಂಥ ದೇಹ ಇದು. ನನ್ನ ಎದುರಿಗೆನೆ ನನ್ನ ಕುಟುಂಬವನ್ನು ಒಡೆಯೋದಕ್ಕೆ ಎಸ್ ಪಾಟೀಲ್ ನಡಲಿ ಪ್ರಾಣ ಕೊಡಕ್ಕೂ ಸರಿ ನನ್ನ ಕುಟುಂಬವನ್ನು ಒಡೆಯಲಿಕ್ಕೆ ಬಿಡೋದಿಲ್ಲ. ಒಂದು ಇತಿಹಾಸವನ್ನು ಹೇಳ್ತೇನೆ. ಈ ರಾಜ್ಯದಲ್ಲಿ ಯಾವಾಗ ವೀರಶೈವ ಲಿಂಗಾಯತರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಡೆದಿದೆ, ಮುಖ್ಯಮಂತ್ರಿ ಆಗಿದ್ದಾರೆ, ಅವಾಗೆಲ್ಲ ಅವ್ರನ್ನ ಇಳಿಸ್ತಕ್ಕಂಥ ಷಡ್ಯಂತ್ರ ನಡೆದಿದೆ. ಲಿಂಗಾಯತ ಮುಖ್ಯಮಂತ್ರಿ 1968ರಿಂದ 71ರಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರನ್ನ ಕುರ್ಚಿಂತೆಯಿಂದ ಇಳಿಸಿದಂತ ವಂಶಸ್ಥರು. ಅದರ ಜೊತೆಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬಾರದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ನಡೆದಿರ್ತಕ್ಕಂಥ ಹೋರಾಟವೇ ಇದು. ಲಿಂಗಾಯತರಿಗೆ, ವೀರಶೈವರಿಗೆ ಬೆಂಕಿ ಹಚ್ಚಿ ಈ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾನೊಬ್ಬ ಸ್ವಾಭಿಮಾನಿ ವೀರಶೈವ ಲಿಂಗಾಯತನಾಗಿ ನಾನು ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನನ್ನ ಪ್ರಾಣ ಹೋದರೂ ಸರಿ, ನಾನು ಕೊಂದರೂ ಸರಿ, ನಾನು ಇದಕ್ಕೆ ಉಗ್ರವಾಗಿ ಹೋರಾಟವನ್ನು ಇದ್ರ ವಿರುದ್ಧ ಮಾಡ್ತೇನೆ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಮಾತನ್ನು ಈ ಘಟನೆಗೆ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 4 ದಿನಗಳ ಹಿಂದೆ, 2-3 ದಿನಗಳ ಹಿಂದೆ ಮಂಡ್ಯದ ಒಂದು ಮಾತು ಹೇಳಿದ್ರು. ಮಾಧ್ಯಮದ ಮೇಲೆ ಹಲ್ಲೆ ಆದರೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿ. ನಾನಿದನ್ನು ಉಗ್ರವಾಗಿ ಖಂಡಿಸ್ತೇನೆ. ನಾನಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಇವರು ಬಸವ ಧರ್ಮೀಯರು ಅಂತ ಹೇಳ್ಕೊಳ್ತಾರೆ. ಈ ಜಿಲ್ಲೆಯ ಗೃಹ ಸಚಿವರು ಅವರ ಹಿಂಬಾಲಕರ ಮುಖಾಂತರ ಒಬ್ಬ ವಿರೋಧ ಪಕ್ಷದ ಶಾಸಕನ ಮೇಲೆ ನೀನು ಹೀಗೆ ಮಾತಾಡಬೇಕು, ಹೀಗೆ ನಡ್ಕೋಬೇಕು, ಇಲ್ಲ ಅಂದ್ರೆ ನೀನು ನೋಡ್ಕೊಂತೀವಿ, ನೀನು ಹೊರಗೆ ಬಾ ಅಂತ ಹೇಳಿ ಧಮಕಿ ಹಾಕಿಸ್ತಾರಲ್ಲ ಗೃಹ ಸಚಿವರೇ. ಇದು ನಿಮ್ಗೆ ಶೋಭೆ ತರುತ್ತಾ? ಇದು ಪ್ರಜಾಪ್ರಭುತ್ವನ? ನೀವು ಪ್ರಶ್ನಾತೀತ ನಾಯಕರು ಅಂತ ನೀವು ಅನ್ಕೊಂಡಿದ್ದೀರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದಕ್ಕೆ ಅವಕಾಶ ಇಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ಎಲ್ಲರಿಗೂ ಕೂಡ ತಮ್ಮ ವಿಷಯಗಳನ್ನು ಮಂಡಿಸೋದಕ್ಕೆ ಅಧಿಕಾರ ಇದೆ. ನಾನೀಗ ಹೇಳ್ತೇನೆ, ದಾಖಲಾತಿ ಕೊಟ್ಟಿದ್ದೇನೆ. ನೀವು 5,500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ. 15,000 ಕೋಟಿ ರೂಪಾಯಿ ಯೋಜನೆ ಮಾಡಿದ್ದೀನಿ. 10,000 ಕೋಟಿ ರೂಪಾಯಿ ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ. 4,500 ಕೋಟಿ ಎಲ್ಲೋತಾಗಿದೆ? ಒಂದು ವಾಟರ್ ಬಾಟ್ಲ್, ತುಂಬಿದ ವಾಟರ್ ಬಾಟ್ಲ್ ಇಲ್ಲಿ ಬಿತ್ತು, ಇನ್ನೊಂದು ಬಿತ್ತು. ನನ್ನ ಕೈ ಹಿಡಿದು ಜಗ್ಗಾಡಬೇಕು ಅಂತ ಬಂದ್ರು, ನನ್ನ ಮೇಲೆ ಹಲ್ಲೆ ಮಾಡಬೇಕಂತ ಬಂದ್ರು. ಆದ್ರೆ ಅಷ್ಟೊತ್ತಿಗೆ ದೇವ್ರ ದಯೆಯಿಂದ ಒಂದು 4-5 ಜನ ಪೊಲೀಸರು ಬಂದಿರೋದ್ರಿಂದ
ನಾನು ಬಚಾವಾಗಿದ್ದೇನೆ. ಹೊರಗಡೆ ಹೋದ್ರೆ ನನಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ನಾನು ಹೊರಗಡೆ ಹೋದ್ರೆ ನನ್ನ ಜೀವ ತೆಗಿತಾರ ಗೊತ್ತಿಲ್ಲ. ಬಹುಶಃ ಎಂಬಿ ಪಾಟೀಲ್ ವಿರುದ್ಧ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಆಡಳಿತ ಪಕ್ಷವನ್ನ ಏನು ಪ್ರಶ್ನೆ ಮಾಡಿದ್ರೆ, ಪ್ರಶ್ನೆ ಮಾಡೋದು ವಿರೋಧ ಪಕ್ಷದ ಶಾಸಕರನ್ನ ಜೀವ ತೆಗೆಯೋದೇ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದೇ ಈ ಗೃಹ ಸಚಿವರ ಆದೇಶ ಇರಬಹುದು ಅಂತ ಕಾಣ್ತೀನಿ. ನಾನೀಗ ಎಸ್ಪಿ ಹತ್ರ ಹೋಗ್ತೇನೆ, ಫೋನಲ್ಲಿ ಮಾತಾಡಿ ಎಸ್ಪಿ ಅವ್ರ ಹತ್ರ ಹೋಗಿ ನಾನು ಇದಕ್ಕೇನು ಪರಿಹಾರ ಅಂತ ಹೇಳ್ತೇನೆ ಕಾನೂನು ಪ್ರಕಾರ. ಆದ್ರೆ ಒಂದ್ ಮಾತು ಹೇಳ್ತೇನೆ, ಈ ಗುಂಡಾಗಿರಿಗೆಲ್ಲ ಎಸ್ ಪಾಟೀಲ್ ನಡುವೆ ಎದುರನ್ನಲ್ಲ. ಎಸ್ಪಿ ಅವರು ಕೂಡ ಗೃಹ ಸಚಿವರ ಬರ್ತಾರಲ್ಲ, ನನಗೆ ವಿಶ್ವಾಸ ಇದೆ. ನಮ್ಮ ಪೊಲೀಸ್ ಇಲಾಖೆ ಮೇಲೆ ನನಗೆ ವಿಶ್ವಾಸ ಇದೆ. ಐ ಹ್ಯಾವ್ ರೆಸ್ಪೆಕ್ಟ್ ಆನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಎಂಬಿ ಪಾಟೀಲ್ ಲಿಂಗಾಯತ ಸಮಾವೇಶ ಮಾಡಲು ಜಲಸಂಪನ್ಮೂಲ ಖಾತೆ ದುರುಪಯೋಗ ಪಡಿಸಿಕೊಂಡಿದ್ದರು ಎಂಬ ನಡಹಳ್ಳಿ ಆರೋಪಕ್ಕೆ ವಿಜಯಪುರದಲ್ಲಿ ಬಸವರಾಜ ಹೊರಟ್ಟಿ ತಿರುಗೇಟು ನೀಡಿದ್ದಾರೆ. ಯಾವ ರಾಜಕಾರಣಿಯೂ ತಮ್ಮ ಮನೆಯಿಂದ 10 ರೂಪಾಯಿ ತಂದು ರಾಜಕಾರಣ ಮಾಡಲ್ಲ. ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ. ಕೆಲಸ ಇಲ್ಲದೆ ಇರುವವರು ಈ ರೀತಿ ಮಾತನಾಡುತ್ತಾರೆ ಎಂದು ನಡಹಳ್ಳಿಗೆ ತಿರುಗೇಟು ನೀಡಿದರು. ಎಂಬಿ ಪಾಟೀಲ್ ಲಿಂಗಾಯತ ಸಮಾವೇಶ ಮಾಡಲು ಜಲಸಂಪನ್ಮೂಲ ಖಾತೆ ದುರುಪಯೋಗ ಪಡಿಸಿಕೊಂಡಿದ್ದರು ಎಂಬ ನಡಹಳ್ಳಿ ಆರೋಪಕ್ಕೆ ವಿಜಯಪುರದಲ್ಲಿ ಬಸವರಾಜ ಹೊರಟ್ಟಿ ತಿರುಗೇಟು ನೀಡಿದ್ದಾರೆ. ಯಾವ ರಾಜಕಾರಣಿಯೂ ತಮ್ಮ ಮನೆಯಿಂದ 10 ರೂಪಾಯಿ ತಂದು ರಾಜಕಾರಣ ಮಾಡಲ್ಲ. ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ. ನನ್ನ ಜೀವನದ ರಾಜಕಾರಣದಲ್ಲಿ ಇಂತಹ ಹೊಲಸು ರಾಜಕಾರಣ ನೋಡಿಲ್ಲ. ಕೆಲಸ ಇಲ್ಲದೆ ಇರುವವರು ಈ ರೀತಿ ಮಾಡುತ್ತಾರೆ ಎಂದು ನಡಹಳ್ಳಿಗೆ ತಿರುಗೇಟು ನೀಡಿದರು. ಸರ್, ಈಗ ಬಿಜೆಪಿಯವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗಿದ್ದ ಜಲಸಂಪನ್ಮೂಲ ಇಲಾಖೆ ದುಡ್ಡನ್ನು ತಗೊಂಡು ಲಿಂಗಾಯತ್ ಸಮಾವೇಶ ಮಾಡಿದ್ದಾರೆ. ನೋಡಿ, ಚುನಾವಣೆ ಬಂದಾಗ ಹೇಳೋರು ಇದನ್ನೆಲ್ಲ. ಚುನಾವಣೆ ಬಂದಾಗ ಹೇಳುವಂಥದ್ದು ಯಾರು ದುಡ್ಡು, ಇವರೇನು ಇವ್ರ ಮನೆಯಿಂದ ದುಡ್ಡು ತಂದಾರ? ಇವತ್ತು ನಾ ಬಿಜೆಪಿ ಅವ್ರಿಗೆ ಅವ್ರ ಮನೆಯಿಂದ ದುಡ್ಡು ತರ್ತಾರ? ಯಾವ ರಾಜಕಾರಣಿಗಳು ನಾನು ಹಿಡ್ಕೊಂಡು ಇವತ್ತಿನ ದಿನಮಾನ ಹೇಳ್ತೀನಿ, ಯಾವನೂ ತನ್ನ ಮನೆಯಿಂದ 10 ರೂಪಾಯಿ ತಂದು ರಾಜಕಾರಣ ಮಾಡೋದಿಲ್ಲ. ಎಲ್ಲರೂ ರಾಜಕಾರಣ ಮಾಡೋದು ಯಾರೋ ದುಡ್ಡು ಎಲ್ಲಮ್ಮನ ಜಾತಿ ಇರ್ತಾರೆ, ಹಂಗ ಮಾಡ್ತಾರೆ. ಅದಕ್ಕೇನು ಏನು ಮುಚ್ಚಿಟ್ಕೊಳ್ಳೋದಿಲ್ಲ. ಆದ್ರೆ ಇದನ್ನ ಹೇಳುವಂತ ಅವಶ್ಯಕತೆ ಇರಂಗಿಲ್ಲ. ಕೆಲವ್ರಿಗೆ ಏನಾಗಿದೆ ಅಂದ್ರೆ ಉದ್ಯೋಗ ಇರಂಗಿಲ್ಲ, ಹೇಳ್ತಾರ. ಅದು ಹೇಳಬಾರ್ದು. ಅವರವ್ರ ವೈಯಕ್ತಿಕವಾಗಿ ಎಲ್ಲಿ ದುಡ್ಡು ತಂದಾರು, ಎಲ್ಲಿ ಬಿಟ್ಟರು ಅದನ್ನ ಮಾಡಲಿ. ಇವರೆಲ್ಲ ಬಿಜೆಪಿ ಅವ್ರ ಸ್ವಂತ ದುಡ್ಡು ತಂದಾರ. ಈಗ ಮೋದಿ ಅವರ ವಿಮಾನ ಖರ್ಚು ಎಷ್ಟಾಗೈತೆ ಅಂತ ಕೊಟ್ಟಾರ, ಇವ್ರ ಮನೆಯಿಂದ ತಂದಾರ. ಆಗಂಗಿಲ್ಲ. ಚುನಾವಣೆಗೆ ಅಸೆಂಬ್ಲಿ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆಗೆ ಹೋಗ್ತಾರೆ. ಮೋದಿ ಅವರು ಎಷ್ಟು 380 ಕೋಟಿ ಆಗಿತ್ತು ಫ್ಲೈಟ್. ಅವರೇನು ಪ್ರೈಮ್ ಮಿನಿಸ್ಟರ್ ಏನಿಲ್ಲ. ಮತ್ತು ಅವಾಗ ಹೇಳ್ತೀನಿ, ಇದೆಲ್ಲ ಅದು ಹೇಳೋದಲ್ಲ, ಅಪ್ರಸ್ತುತ, ಇದು ಸರಿಯಾದಲ್ಲ. ಸರ್, ಎಲ್ಲಿ ಹೋಗಿ ಮುಟ್ಟಬಹುದು ಸರ್ ಈ ರೀತಿ ದಿನಪ್ರತಿ ಕಿತ್ತಾಡಿದ್ರೆ? ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ನಾವು ಹೇಳ್ತೀವಿ, ನಾವೇನ್ ಮಾಡ್ತೀವಿ, ನಾವೇನು ರಾಜ್ಯದ ಬಗ್ಗೆ ಏನ್ ಮಾಡ್ತೀವಿ, ಜನರ ಬಗ್ಗೆ ಏನ್ ಮಾಡ್ತೀವಿ ಅಂತ ಹೇಳಬೇಕು ಹೊರತಾಗಿ ದಿನನಿತ್ಯ ಅವ್ರು ನೀವ್ರು ಬೈದವ್ರು ನಮಗಂತೂ ನನಗೆ ಹೇಸಿಕೊಂಡಿದೆ. ನಾನು ನಿಮಗೆ ಪ್ರಾಮಾಣಿಕ, ನಾನು 38 ವರ್ಷ ರಾಜಕಾರಣ ಮಾಡಿ ಗುಂಡೂರಾಯರಿಂದ 13-14 ಮಂದಿ ಮುಖ್ಯಮಂತ್ರಿ ನೋಡಿನಿ. ಇಷ್ಟು ಕೆಳಮಟ್ಟಕ್ಕೆ ಯಾವಾಗ ಎಲ್ಲಾದ್ರೂ ನಾವು ಪಕ್ಷಾತೀತ ಎಲ್ಲ ಕೆಳಮಟ್ಟಕ್ಕೆ ಹೋಗಿದ್ದಿಲ್ಲ. ಇವತ್ತು ಜನ ನಮ್ಮ ನೋಡ್ತಿರ್ತಾರೆ. ರಾಜಕಾರಣ ಆದಂತವರು ಏನು ತಮ್ಮ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕು ಅನ್ನೋದು ನಾ ಹೇಳ್ತೀನಿ. ಇನ್ನು ಲಿಂಗಾಯತ ಪ್ರತ್ಯೇಕ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಎಂಬಿ ಪಾಟೀಲ್ ಯಾವ ನಿರ್ಣಯ ತಗೊಂಡ್ರು ಅದಕ್ಕೆ ನಾನು ಬದ್ಧ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿಕೆಶಿ ಸಚಿವರಾಗಿದ್ದರು. ಲಿಂಗಾಯತ ಹೋರಾಟದ ಸಮಯದಲ್ಲಿ ಡಿಕೆಶಿ ಯಾಕೆ ಸುಮ್ಮನಿದ್ದರು? ಈ ಹಿಂದೆ ಡಿಕೆಶಿ ದೇವೇಗೌಡ ಕುಟುಂಬಕ್ಕೆ ಬೇಕಾದಂತೆ ಮಾತನಾಡಿದ್ರು. ಇವಾಗ ಒಂದಾಗಿದ್ದಾರೆ. ಇದರಿಂದ ನಮಗೂ ಖುಷಿ ಇದೆ. ವೀರಶೈವ ಲಿಂಗಾಯತರ ನಡುವೆ ಯಾವ ತಕರಾರು ಇಲ್ಲ. ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಬಾರದೆಂದು ಹೇಳಿದರು. ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಡಿಕೆ ಶಿವಕುಮಾರ್ ಅವರು ಇದನ್ನ ಎತ್ತುವಂತ ಅವಶ್ಯಕತೆ ಇರಲಿಲ್ಲ. ಇದು ಅಪ್ರಸ್ತುತ. ಹಿಂದೊಂದ್ಸಾರಿ ರಂಭಾಪುರಿ ಸ್ವಾಮಿಗಳ ಕಡೆ ಹೋಗಿ ಅಲ್ಲೂ ಕ್ಷಮೆ ಕೇಳಿದ್ರು. ಈಗ ವೀರಶೈವ ಲಿಂಗಾಯತದ ಹೋರಾಟಗಳ ನಡೆದ ನಂತರ ಡೆಲ್ಲಿಗೆ ಹೋಯ್ತು. ನಾವು ಎಂಬಿ ಪಾಟೀಲ್ ಎಲ್ಲ ಏನು ಲೀಡರ್ಸ್ ಇದ್ವಿ, ನಾವೆಲ್ಲ ಮಾತಾಡೋ ತೀರ್ಮಾನ ಬಂದೆವು. ಅವ್ರು ಅವ್ರು ಮಾಡ್ತಾರೆ. ನಾವು ರಾಜಕಾರಣಿಗಳು ಅದ್ರ ಕೂಡ ಹೋಗೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ನಾವು ತಿಳಿ ಮಾಡಿದ್ವಿ. ಇವತ್ತು ವೀರಶೈವ ಲಿಂಗಾಯತರ ಅಣ್ತಮ್ಮರಿದ್ದಂಗೆ ಅವರವ್ರ ಜಗಳ ಅವ್ರ ಬಗೆಹರಿಸ್ಕೋತಾರೆ. ಡಿಕೆ ಶಿವಕುಮಾರ್ಗೆ ಏನು ಸಂಬಂಧಿತು? ಇದನ್ನ ಮಾತಾಡುವಂತ ಉದ್ದೇಶದಿಂದ ಸಹಜವಾಗಿ ಏನಿಸ್ತೈತೆ ಅಂದ್ರೆ ಇವ್ರು ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡ್ಕೋತಾರ ಅನ್ನೋದು ಸಹಜವಾಗಿ ಎಲ್ಲರಿಗೂ ತಿಳಿದು ಬರ್ತಿದೆ. ಅವರ ಹಿಡನ್ ಅಜೆಂಡಾ ಅಂತಾರಲ್ಲ, ಹಂಗ ನನಗೊಬ್ಬರು ಸ್ವಾಮಿಗಳು ಫೋನ್ ಮಾಡಿದ್ರು ಮುಂಜಾನೆ. ಏನ್ರಿ ಡಿ ಕೆ ಶಿವಕುಮಾರ್ ಹಿಂಗೆ ಹೇಳ್ತಾರ, ನೀವೇನು ಸುಮ್ಮದಿರಿ, ಏನ್ ಹೇಳ್ತಾರೆ ಅಂದೆ. ಹೇಳ್ಕೊಳ್ಬಿಡ್ರಿ ಅಂದಿನ. ಇಲ್ಲ, ಅವ್ರ ಉದ್ದೇಶ ಬೇರೆ. ಲಿಂಗಾಯತರು ಇವರೆಲ್ಲ ಬಡದಾಡಿ
ಉತ್ತರ ಕನ್ನಡದ MLAಗಳು ಬಹಳ ಮಂದಿ ಆರಿಸಿ ಬರಬಾರ್ದು, ಅವ್ರದ ತಮ್ಮದ ಕಡೆ ಬಂದ್ಕೊಂಡು ತಾವ ಎಲ್ಲ ಮೊನಪಲಿ ಮಾಡ್ಬೇಕಂತಾರ ಅಂತ ನೀವು ಇದನ್ನ ತಿಳ್ಕೋಬೇಕ್ರಿ ಅಂದ್ರೆ ಹಂಗೇನು ಇರಾಕಿಲ್ರಿ ಅಂತ ನಾ ಹೇಳಿದೆ. ಬಟ್ ಜನರ ಮನಸ್ಸಿನಲ್ಲಿ, ಸಾಮಾನ್ಯ ಜನರಲ್ಲಿ, ಸ್ವಾಮಿಗಳಲ್ಲಿ ಅಂತಂದ್ರೆ ವಿನಾಕಾರಣ DK ಶಿವಕುಮಾರ್ ಅವರು ಸರ್ಕಾರ ನಿಲ್ದ ಇದನ್ನ ಮಾಡ್ತಾರ. ಅದಕ್ಕೆ ಇದು ಸರಿಯಾದದ್ದಲ್ಲ ಅನ್ನುವಂಥದ್ದು ಒಂದು. ಎರಡನೇದೇನಂದ್ರೆ ಇನ್ನೊಬ್ಬರ ಈ ಜಾತಿ ವಿಷಯಗಳು ಬಹಳ ಸೂಕ್ಷ್ಮ. ಇದ್ರಾಗ ಅನ್ನೆಸರಿ ಇದ್ರಾಗ ಬಂದು ಏನ್ ಸಂಬಂಧ ಅವರು ಅಲ್ಲಿನ ಮುಖ್ಯಮಂತ್ರಿಗಳ ಅಥವಾ ಕಾಂಗ್ರೆಸ್ ಅಧ್ಯಕ್ಷರ, ಹಂಗಾರೆ ಮುಖ್ಯಮಂತ್ರಿಗಳ ಕ್ಷಮೆ ಕೇಳಬೇಕಾಗತಿ ಇವರು ಹಿಂಗೆ ಹೇಳೋದ್ರಿಂದ. ಇದು ಎಲ್ಲ ಅಲ್ಲ ಅನ್ನೋದು ಎಲ್ಲರ ಸಾರ್ವತ್ರಿಕ ಒಂದು ಅಭಿಪ್ರಾಯ. ಇವತ್ತು ನಿಮ್ಮ ಮೂಲಕ ನಾ ಹೇಳ್ತೀನಿ, DK ಶಿವಕುಮಾರ್ ಅವರು ಇಂಥ ಕೆಲಸ ಮಾಡೋದು ಸರಿಯಲ್ಲ. ಉತ್ತರ ಕನ್ನಡ ಪರ್ಟಿಕ್ಯುಲರ್ ಗೋಕಾಕ್ ಹೋದ್ರು, ಅಲ್ಲಿ ಗಲಾಟೆ ಆಯ್ತು, ಈಗ ಇಲ್ಲಾತು, ಎರಡನೇ ಸರಿ ಕೇಳುವಂತ ಅವಶ್ಯಕತೆ ಏನಿದೆ ಅದಕ್ಕೆ? ಇವತ್ತು ಯಾರು ಕೇಳ್ಯಾರ ಅವ್ರನ್ನ? ನೀವು ಕ್ಷಮೆ ಕೇಳ್ರಿ ಅಥವಾ ನಮ್ಮನ್ನ ಯಾರು ಕೇಳ್ಯಾರ? ಯಾರು ಕೇಳಿಲ್ಲ. ಅದೆಲ್ಲ ಸರಿ ಇತ್ತು. ಅಣ್ಣ ತಮ್ಮರ ಜಗಳ ಇದ್ದಂಗೆ ಅದನ್ನ ಸರಿಯಾಗಿ ಬಗೆಹರಿಸಿಕೊಂಡಿವಿ. ಕೇಂದ್ರ ಸರ್ಕಾರ ಐತಿ, ಅದೇನು ತೀರ್ಮಾನ ಮಾಡೋದು ಮಾಡಿ. ಈಗ ಲಿಂಗಾಯತ ಸಲುವಾಗಿ ಹೋರಾಟ ಮಾಡೋರು ಮಾಡ್ತಾರೆ. ರಾಜಕಾರಣ ನಾವು ಇದರಾಗ ಇಂಟರ್ಫಿಯರ್ ಆಗಬಾರ್ದು. ಮತ್ತು ಚುನಾವಣೆ ಇದರಾಗ ಬಂದಾಗಂತೂ ಯಾವುದೇ ರೀತಿಯಿಂದ ನಾವು ಎತ್ತಬಾರ್ದು ಅಂತ ಇಲ್ಲಿವರೆಗೆ ಬಾಯಿ ಮುಚ್ಕೊಂಡಿದ್ದೀವಿ. ಇದನ್ನ ಇವತ್ತು DK ಶಿವಕುಮಾರ್ ತಂದದ್ದು ಒಂದು ದುರುದ್ದೇಶ ಅನ್ನುವಂಥದ್ದು ನಾನು ಮೇಲೆ ಎದ್ದು ಕಾಣ್ತಾ ಅನ್ನೋದು ಎಲ್ಲರ ಅಭಿಪ್ರಾಯ. ಅದನ್ನು ತಮ್ಮೆದುರಿಗೆ ಹಂಚಿಕೊಳ್ತಿದ್ದೀನಿ. ಸರಿ, MP ಪಾಟೀಲ್ ಹೇಳಿದ್ದಾರೆ, ನಾನು ಹೈಕಮಾಂಡ್ ಗಮನಕ್ಕೂ ತರ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ, ಚುನಾವಣೆ ಆದ್ಮೇಲೆ ಅವ್ರು ಯಾವ್ದಾದ್ರು ಉದ್ದೇಶ ಇಟ್ಕೊಂಡು DK ಶಿವಕುಮಾರ್ ಮಾತಾಡಿದ್ರೆ ಅದನ್ನು ಬಹಿರಂಗ ಪಡಿಸ್ತೀನಿ ಅಂತ ಹೇಳಿ. ಅದು ನನಗೇನು ಗೊತ್ತಿಲ್ಲ. ಬಟ್ ಏನು MB ಪಾಟೀಲ್ ಹೇಳ್ಯಾರ ಅದಕ್ಕೆ ನಾನು 100% ಅಷ್ಟೇ. ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳ್ಯಾರ, DK ಶಿವಕುಮಾರ್ ಇದ್ರಾಗ ಹಸ್ತಕ್ಷೇಪ ಮಾಡೋ ಸರಿ ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ನಾವು MB ಪಾಟೀಲ್ ಹಿಂಬಾಲ ಇರ್ತೀವಿ. MB ಪಾಟೀಲ್ ಏನ್ ತೀರ್ಮಾನ ತಗೊಳ್ತಾರ ನಾವೆಲ್ಲರೂ ಕೂಡ ತೀರ್ಮಾನ ತಗೊಳ್ಳಿ. MB ಪಾಟೀಲ್ ನಮ್ಮದೆಲ್ಲ ಅಭಿಪ್ರಾಯ ಒಂದೇ. ನಮ್ಮ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಸರ್, ಈಗ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಕಂಪ್ಲೇಂಟ್ ಮಾಡ್ತಿದ್ರೆ ಮಾಡ್ಲಿ, ನಾ ಕೇರ್ ಮಾಡಲ್ಲ MB ಪಾಟೀಲ್ ಅಂತ ಹೇಳಿದ್ದಾರೆ. ಅಲ್ಲ, ಅದು ಅವ್ರದ್ದು MB ಪಾಟೀಲ್ ಗಟ್ಸ್ ತೋರಿಸದ. ಅದು MB ಪಾಟೀಲ್ ಏನಂದ್ರೆ ಅವ್ರು ಹೇಳೋದೈತಿ, ಇದ್ರಾಗ ನಾವೆಲ್ಲ ಕೂಡಿ ಮಾತಾಡಿದ ಏನಂದ್ರೆ ಅಸೆಂಬ್ಲಿ ಚುನಾವಣೆ ಆಗೋಣ ವಿನಾಕಾರಣ ಇವರು ಲಿಂಗಾಯತರು ಸೋತರು ಅಂತ 18 ಮಂದಿ ಮಂತ್ರಿಗಳು ಸೋತಾರ. ಅವಾಗ ನಾವೆಲ್ಲ ಕೂಡಿ ಮೀಟಿಂಗ್ ಮಾಡಿದೀವಿ. ನಾವು MB ಪಾಟೀಲ್ರು ಆಮೇಲೆ ಎಲ್ಲರೂ ನಾವು ಕೂತು, ವಿನಯ್ ಕುಲ್ ಎಲ್ಲ ಕೂತ್ ಮಾಡಿ ಇದ್ರಾಗ ನಾವು ಹಸ್ತಕ್ಷೇಪ ಮಾಡೋದು ಬೇಡ. ಲಿಂಗಾಯತರ ಹೋರಾಟ ಸಲ ಬಹಳಷ್ಟು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ರೆ ಕೇಂದ್ರ ರಾಜ್ಯ ಸರ್ಕಾರ ರೆಫರೆನ್ಸ್ ಮಾಡಿ ಕೇಂದ್ರ ಕಳಿಸಿದಾಗ ಕೇಂದ್ರ ಸರ್ಕಾರದಲ್ಲಿ ಇರುವಾಗ ನಾವೇನು ಮಾತಾಡೋದು ಬೇಡ ಮತ್ತು ನಾವು ರಾಜಕಾರಣ ಹಸ್ತಕ್ಷೇಪ ಮಾಡೋದು ಬೇಡ ಅಂತ ಹೇಳಿದ್ವಿ. ಒಂದು ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದ ಕ್ಯಾಬಿನೆಟ್ ಮಂತ್ರಿಗಳು ಇದ್ದಿರಲಿಲ್ಲ. ಇವರು ಕ್ಯಾಬಿನೆಟ್ ಆವಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತರು? ಅವಾಗ ಹೇಳ್ಬೋದಾಗಿತ್ತಲ್ಲ. ಇವರೆಲ್ಲ ಏನ್ ಬೇಕಾದ ಯಾರ್ಯಾರು ಮಾತಾಡ್ತಿದ್ರು, ಅವ್ರಿಗೆಲ್ಲ ದೇವೇಗೌಡ ಫ್ಯಾಮಿಲಿಗೆ ಮಾತಾಡ್ತಿದ್ರು. ಅವಾಗ ನಮಗೆ ಭಾಳ ನೋಡ್ತು. ಈಗ ಅವರು ಬಹಳ ಒಳ್ಳೇದು ಕೂಡ ನಾವು ಸಂತೋಷ ಪಡ್ತೀವಿ. ಹಂಗೆ ಇವರು ನಾವು ಏನಂದ್ರೆ ಇವತ್ತು ಏನೂ ಇಲ್ಲ, ಏನು ವೀರಶೈವ ಲಿಂಗಾಯತ ಅನ್ನುವಂತ ಯಾವುದೇ ತಕರಾರುಗಳಿಲ್ಲ. ಅಂತಾರಾಗ ಅವ್ರು ಖುಷಿ ಪಡ್ಬೇಕು ಹೊರತಾಗಿ ಇದು ಅನ್ನೆಸರಿ ಇದನ್ನ ಏನು ಈ ತುಪ್ಪ ಹಾಕುವಂತ ಕೆಲಸ ಮಾಡಬಾರ್ದು. ವಿಜಯಪುರ ಲೋಕಸಭಾ ಚುನಾವಣೆ 2019ರ ಮೀಸಲು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಚರ್ಚಲ್ ಪಟ್ಟಣದ ಕೆಇಬಿ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಡಾ ಸುನೀತಾ ದೇವಾನಂದ್ ಚವ್ಹಾಣ್ ಅವರ ಪರ ಮತಪ್ರಚಾರ ಸಮಾವೇಶ ಇದಾಗಿತ್ತು. ಉಭಯ ಪಕ್ಷಗಳ ನಾಯಕರುಗಳು ಒಟ್ಟಾಗಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ವಿಜಯಪುರ ಲೋಕಸಭಾ ಚುನಾವಣೆ 2019ರ ಮೀಸಲು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಚರ್ಚಲ್ ಪಟ್ಟಣದ ಕೆಇಬಿ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಡಾ ಸುನೀತಾ ದೇವಾನಂದ್ ಚವ್ಹಾಣ್ ರವರ ಪರ ಮತಪ್ರಚಾರ ಸಮಾವೇಶ ಇದಾಗಿತ್ತು. ಉಭಯ ಪಕ್ಷಗಳ ನಾಯಕರುಗಳು ಒಟ್ಟಾಗಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವಿಜಯಪುರ ಜಿಲ್ಲೆಯ 2 ಜೋಡಿ ಎತ್ತುಗಳು MB ಪಾಟೀಲ್ ಹಾಗೂ ಶಿವಾನಂದ್ ಪಾಟೀಲರು ಸುನೀತಾ ದೇವಾನಂದ್ ಚವ್ಹಾಣರು ಎಂಬ ಬಂಡಿಯನ್ನು ನಡೆಸಬೇಕೆಂದು MR ಪಾಟೀಲ್ ಹೇಳಿದರು. ಇವತ್ತಿಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು ಎಂಬ ಚರ್ಚೆ 3 ವರ್ಷ ಮೊದಲು 4 ವರ್ಷ ಮೊದಲು ಸ್ಟಾರ್ಟ್ ಆಯಿತು ಇಡೀ ದೇಶದಲ್ಲಿ. ಬಸವರಾಜ ಹೊರಟ್ಟಿಯವರು ಮಾತನಾಡುತ್ತಾ, ಈ ಬಾರಿ ಮೈತ್ರಿ ಸರ್ಕಾರದ 18-19 ಸೀಟುಗಳು ಬರುತ್ತವೆ. ಇಬ್ಬರು ಪಾಟೀಲರ ಶಕ್ತಿಯಿಂದ ಎಲ್ಲ ಕಾರ್ಯಕರ್ತರು ಒಟ್ಟುಗೂಡಿ ಸುನೀತಾ ಚವ್ಹಾಣರನ್ನು ಆರಿಸಬೇಕೆಂದು ಕೇಳಿಕೊಂಡರು. ಸುನೀತಾ ಚವ್ಹಾಣರು ಮಾತನಾಡುತ್ತಾ, ನಿಮ್ಮ ಮನೆ ಮಗಳಿಗೆ ನಿಮ್ಮ ಮತವನ್ನು ನೀಡಿ ಪಾರ್ಲಿಮೆಂಟ್ಗೆ ಆರಿಸಿ ಕಳುಹಿಸಿ, ನಾನು ವಿಜಯಪುರ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಎಂದು ಹೇಳಿದರು.
ರಾಜ್ಯ ಆರೋಗ್ಯ ಸಚಿವ ಶಿವಾನಂದ ಪಾಟೀಲರು ಮಾತನಾಡುತ್ತಾ 20 ವರ್ಷದ ಅವಧಿಯಲ್ಲಿ ಸಂಸದರಾದ ರಮೇಶ್ ಜಿಗಜಿಣಗಿ ಅವರು ತಮ್ಮ ಮತಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಕಾರ ಶಬ್ದವನ್ನು ಎತ್ತದ ಸಂಸದರಿಗೆ ಮತ ಹಾಕಬೇಕಾ ಎಂದು ಪ್ರಶ್ನಿಸಿದರು. ಮೋದಿ ನೋಡಿ ಮತ ಹಾಕಿ ಅಂತ ಸಂಸದರು ಹೇಳುತ್ತಾ ತಿರುಗಾಡುತ್ತಿದ್ದಾರೆ. ಮೋದಿ ನೋಡಿ ಮತ ಮುಗಿದು ಹೋಯಿತು. ಬದಲಾವಣೆಯ ಗಾಳಿ ಇಡೀ ದೇಶದ ತುಂಬಾ ಬೀಸುತ್ತಿದೆ. ಬದಲಾವಣೆಯಿಂದ ಈ ಭಾಗಕ್ಕೆ ಅಭಿವೃದ್ಧಿಯಾಗಲಿದೆ ಎಂದು ಹೇಳಿದರು. ಎಂ.ಬಿ. ಪಾಟೀಲ್ ಗೃಹ ಸಚಿವರಾಗಿರ್ತಕ್ಕಂಥ ಅಣ್ಣಂದಿರೆ, ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅಣ್ಣಾಜಿಯವರೇ, ಆರೋಗ್ಯ ಸಚಿವರ ಅಣ್ಣವರೇ, ಮಾನ್ಯ ಶ್ರೀ ಸಹಕಾರ ಸಚಿವರಾಗಿರ್ತಕ್ಕಂಥ ಪಡ್ಡಪ್ಪ ಕಾಶಿಂಪುರಣ್ಣವರೇ, ಬಹಳ ಆದ್ರೆ 10 ವರ್ಷ ಕೊಡ್ತೀರಿ, ಈ 15 ವರ್ಷ ಕೊಟ್ರಿ. ನೋಡಿದ್ರಿ ಇಲ್ಲಿ ಮೋದಿ ಅವರು ಯಾರು ಬಿಜೆಪಿ ಕಟ್ಟಿದ್ರು 2 ಇದ್ದಂತ ಇವತ್ತು 282 ಟನ್ ನಿಂದಿರಿಸಿದ್ರು. ಅಂತ ಅದ್ವಾನಿ ಅವ್ರನ್ನ ಮನೆ ಕಳಿಸಿದ್ದಾರೆ. ನೀವು ನೆನಪಿಟ್ಕೋಬೇಕು. ಯೋಗಿನ ಸಂತಿ ಇದು. ರಾಜ್ಯ ಗೃಹ ಸಚಿವ ಎಂ.ಬಿ. ಪಾಟೀಲರು ಮಾತನಾಡುತ್ತಾ 50,000 ಕೋಟಿ ನೀರಾವರಿ ಯೋಜನೆಗೆ ಖರ್ಚು ಮಾಡಿದ್ದೇವೆ. ಕೋಮುವಾದಿ ಪಕ್ಷ ಬಿಜೆಪಿ ಅಧಿಕಾರಕ್ಕೆ ಬರಬಾರದು. ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಹೊಂದಿರುವ ಪಕ್ಷ ನಮ್ಮದು. ಮೋದಿಯವರು ಕಪ್ಪು ಹಣ, 10 ಲಕ್ಷ ಉದ್ಯೋಗ, ನೋಟ್ ಬ್ಯಾನ್, ಬಲವಾದ ಆರ್ಥಿಕ ತೊಂದರೆ ಅನುಭವಿಸುವಂತೆ ಮಾಡಿರುವುದು ಮೋದಿಯವರು ಎಂದು ಟೀಕೆಗಳನ್ನು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ತಿಳಿದಿಲ್ಲ. ನಾನು ಆ ಮಾಹಿತಿಯನ್ನ ತೆಗೆದುಕೊಂಡು ನಿಮ್ ಜೊತೆ ಮಾತಾಡ್ತೇನೆ. ಒಂದು ವೇಳೆ ನಡವಳಿಕೆಯವ್ರ ಮೇಲೆ ಏನಾದ್ರು ಯಾರಾದ್ರೂ ನನ್ನ ಬೆಂಬಲಿಗರು ಅಥವಾ ಇದನ್ನ ಮಾಡಿದ್ರೆ ಅದಕ್ಕೆ ನಾನು ವಿಷಾದಿಸ್ತೇನೆ. ನನಗೆ ಅದಕ್ಕೆ ಪರವಾನಗಿ ಇಲ್ಲ. ಎರಡನೇದಾಗಿ ನಡಹಳ್ಳಿಯವರು ಕೂಡ ಸ್ವಲ್ಪ ತಿಳ್ಕೋಬೇಕು. ಅವರು ಎಲಬಿಲ್ಲದ ನಾಲಿಗೆ ಅಂತೇಳಿ ಬೇಕಾದಂತೆ ಚಿಲ್ಲರೆತನದಿಂದ ಮಾತನಾಡುವಂಥದ್ದು ಅವರು ಕೂಡ ನಿಲ್ಲಿಸಬೇಕು. ನಾನು ನನ್ನ ಬೆಂಬಲಿಗರು ಯಾರ್ಯಾರು ದಿವಸ ಒಂದು ವೇಳೆ ಅದು ಸತ್ಯ ಇದ್ರೆ ಅವರಿಗೆ ನಾನು ಸೂಚನೆ ಕೊಡ್ತೀನಿ. ಇಂಥವೆಲ್ಲ ಕೆಲಸಗಳಾಗಬಾರ್ದು. ಒಂದು ದಿವಸ ಅವ್ರಿಗೆ ಅಡೆತಡೆ ಮಾಡುವಂತ ಕೆಲಸ ಮಾಡಬಾರ್ದು. ಆದ್ರೆ ಅದ್ರ ಜೊತೆಗೆ ನಡಹಳ್ಳಿಯವರು ಕೂಡ ಒಬ್ಬ ಶಾಸಕರು, 2 ಬಾರಿ ಶಾಸಕರಾಗಿದ್ದಾರೆ, 3 ಬಾರಿ. ಇವತ್ತು ಅವರು ಕೂಡ ತಮ್ಮ ನಾಲಿಗೆಯನ್ನ ಬಿಗಿ ಇಟ್ಕೊಂಡು ಇವತ್ತು ಸರಿಯಾಗಿ ಎಲ್ಲರಿಗೂ ಕೂಡ ಗೌರವದಿಂದ ಮಾತಾಡಿ ಕಲಿಬೇಕು. ಯಾಕೆ ಏನಾಗ್ತದೆ ಒಂದೊಂದ್ಸಲ ಇವತ್ತು ಜನ ಇವರು ಮಾತಾಡುವ ವೈಖರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡುವಂತದ್ದು, ಚಿಲ್ಲರೆ ಮಾತಾಡುವುದರಿಂದ ಪದೇ ಪದೇ ಮಾತಾಡೋದು ಜನ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲ್ದಾಗೂ ಕೂಡ ಉಳಿದಿಲ್ಲ. ಅದಕ್ಕಾಗಿ ಹಿಂದೆ ಮಾಡಿ ಅಲ್ಲಿ ದೇವರು ಹಿಂಗೆ ಆಗಿತ್ತು. ಕಾಂಗ್ರೆಸ್ ಶಾಸಕರಾಗಿ ಅವಾಗ ಜಾತ್ಯತೀತ ಜನತಾದಳದ ಪ್ರಚಾರಕ್ಕೆ ಹೋಗಿದ್ರು. ಅವಾಗ ಇವೆಲ್ಲ ಆಗೋದ್ರಿಂದ ಜನ ಇವತ್ತು ಸಹ ರೊಚ್ಚಿಗೆ ಹೇಳ್ತಾರೆ. ಬಟ್ ಒಂದು ಇಂಥವಕ್ಕೆ ಆಸ್ಪದ ಇಲ್ಲ. ಒಂದು ವೇಳೆ ಅವ್ರ ಮೇಲೆ ಏನಾದ್ರು ಈ ಕಡೆ ಇದಾಗಿದ್ರೆ ನಾನು ಮಾಹಿತಿಯನ್ನು ತರಿಸ್ಕೊತೀನಿ, ಮಾತಾಡ್ತೀನಿ. ಅದಾಗಿದ್ರೆ ಅದಕ್ಕೆ ವಿಚಾರಿಸ್ತೇನೆ. ಅದ್ರ ಜೊತೆಗೆ ನಡವಳಿಕೆ ಕೂಡ ತಿಳ್ಕೊಳ್ಬೇಕು. ಜೆಡಿಎಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ವಿದ್ಯಾ ಪಾಟೀಲ್ ಮಾತನಾಡಿದ ಅವರು, ಡಾಕ್ಟರ್ ಸುನೀತಾ ಚೌಹಾಣ್ ಅವರು ಪ್ರಣಾಳಿಕೆಯಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರ ಫೋಟೋ ಇಲ್ಲ. ಈ ಪ್ರಣಾಳಿಕೆಯಿಂದ ನನ್ನ ಮನಸ್ಸಿಗೆ ಪರಿಣಾಮ ಉಂಟಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜೆಡಿಎಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ವಿದ್ಯಾ ಪಾಟೀಲ್ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಇಂಡಿಗೇರಿ ಜಿಲ್ಲಾ ಅಧ್ಯಕ್ಷರಾಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರನ್ನು ಕಡೆಗಣಿಸುವುದು ಸರಿಯಲ್ಲ. ಡಾಕ್ಟರ್ ಸುನೀತಾ ಚೌಹಾಣ್ ಅವರು ಪ್ರಣಾಳಿಕೆಯಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರ ಫೋಟೋ ಇಲ್ಲ ಮತ್ತು ಇವರು ಮಹಿಳೆಯರಿಂದ ಹೇಗೆ ಓಟ್ ಕೇಳುತ್ತಾರೆ. ಈ ಪ್ರಣಾಳಿಕೆಯಿಂದ ನನ್ನ ಮನಸ್ಸಿಗೆ ಪರಿಣಾಮ ಉಂಟು ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರ ಕೊಡೋದನ್ಕೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಜೆಡಿಎಸ್ ಪಕ್ಷದಲ್ಲಿ ಏನ್ ನಡೆಯಕತ್ತದ ಅನ್ನೋದು ನನಗೂ ಸರಿಯಾಗಿ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ. ಎಂಪಿ ಟಿಕೆಟ್ ತಂದಾರ, ತಗೊಂಬಂದೇವಿ, ಎಲ್ಲಾರು ಪ್ರಯತ್ನ ಜೆಡಿಎಸ್ನವ್ರದಾಗ ಅಂದ್ರೆ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ನಾನು ಮಾಡಿದ ಪ್ರಯತ್ನಗಳು ಎಲ್ಲ ವಿಫಲ ಆಗ್ತಾವಂತಂದ್ರೆ ನಮಗಿಲ್ಲಿ ಒಂದು ಗೌರವವಾದಂತ ಸ್ಥಾನ ಇದ್ರೂ ನಮ್ಗೆ ಗೌರವ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸಿಗೆ 100% ನಮ್ಗೆ ಜೆಡಿಎಸ್ ಪಕ್ಷದಿಂದ ನೋವಾಗಿದೆ. ಈಗ ಎಂಪಿಗೆ ನಿಂತಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ ಸುನೀತಾ ದೇವಾನಂದ ಚೌಹಾಣ್ ಅವರು ವಿಶೇಷ ಮಹಿಳೆಯರಿಗೆ ಕಾಳಜಿ ತೋರಿಸ್ತಾರ, ಮಹಿಳೆಯರಿಗೆ ಒಂದು ಒತ್ತು ಕೊಡ್ತಾರ. ಮುಂಬರ ಕಾಲದಾಗ ಒಂದು ವಿಶೇಷ ಮಹಿಳೆಯರಿಗಾಗೆ ಕೆಲಸ ಮಾಡ್ತಾರಂತ ನಾನು ಏನೇನೋ ಒಂದು ಭರವಸೆ ಇಟ್ಕೊಂಡು ನಾನು ಈ ಪಕ್ಷದಲ್ಲಿ ಬಂದು ಮತ್ತು ಈ ಪಕ್ಷದಿಂದ ನನ್ನ ಲೆಟರ್ ಪ್ಯಾಡ್ ಮುಖಾಂತರ ಆಗಲಿ, ಇವತ್ತು ನನ್ನ ಉಳ್ಕಿದ ಮಹಿಳೆಯರಾಗಲಿ, ನಾನು ಕುಮಾರಣ್ಣವ್ರಿಗೆ ಆಗಲಿ ಮತ್ತು ದೇವೇಗೌಡ ಅಪ್ಪಾಜಿಯವರಿಗೆ ಆಗಲಿ ಮಾಡ್ತಾರೆ 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 ಅಂತ ಹೆಚ್ಚಿನ ಒಂದು ಕಿರಿಕಿರಿ ಮಾಡಿ ಅಲ್ಲಿ ನಂದು ಎಷ್ಟು ಇದೆ ಅಷ್ಟು ನಾನು ಮಾಡಿ ತಗೊಂಬಂದಿದ್ದು ಅವರು ಮಾನ್ಯ ಸುನೀತಾ ದೇವಾನಂದ ಚೌಹಾಣ್ ಅವರಿಗೆ ಗೊತ್ತೈತಿ. ನಾನು ಬೆಂಗಳೂರದಾಗ ಹೋಗಿ ನನ್ನ ಸಲಂದೆ ಕೂತು ಕಿರಿಕಿರಿ ಮಾಡ್ಯಾರ, ಇವರು ಎಂಪಿ ಟಿಕೆಟ್ ಸಿಗಲಿ ತಂದಾರ ಅನ್ನೋದು ಅವ್ರಿಗೆ ಗೊತ್ತೈತಿ. ಆದ್ರೆ
MP ಟಿಕೆಟ್ ತರುವಾಗಿನ ಕಾಳಜಿ MP ಟಿಕೆಟ್ ತಂದ ಮೇಲೆ ನಮ್ಮನ್ನ ಅಲಕ್ಷ್ಯ ಮಾಡಿದ್ ಯಾಕೆ? ಮತ್ತೆ ಪ್ರಣಾಳಿಕೆಯೊಳಗ ಯಾಕೆ ವಿದ್ಯಾ ಪಾಟೀಲ್ ಅವರ ಫೋಟೋ ಬಂದಿಲ್ಲ ಅಂತ ನನ್ನ ಮಾಧ್ಯಮದ ಮಿತ್ರರು ಕೇಳಿದಾಗ ಅಲ್ಲಿನೂ ಕೂಡ ಒಂದು ಯಾವ್ದು ಸ್ಪಷ್ಟ ಒಂದು ಏನೋ ಅವರು ಹೇಳಲಾರ್ದನೆ ಎದ್ದು ಬಂದಿದ್ದಾರೆ. ಇದನ್ನ ಪ್ರಣಾಳಿಕೆಯನ್ನ ಕಾರ್ಯಕರ್ತರು ಮಾಡಿದ್ದಾರೆ, ನನಗೇನು ಗೊತ್ತಿಲ್ಲ ಅನ್ನುವಂತ ಮಾತುಗಳು ಕೂಡ ಮಾನ್ಯ MP ಟಿಕೆಟ್ಗೆ ನಿಂತಿರ್ತಕ್ಕಂಥ ಸುಂತಾ ದೇವಾನಂದ್ ಚೌಹಾಣ್ ಅಕ್ಕವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು. ಮೇಡಮ್ ನಿಮ್ದು ನಿರ್ಧಾರ ಏನೈತ್ರಿ ಮೇಡಮ್? ಈಗ ನಿರ್ಧಾರ ಯಾಕಂತಂದ್ರೆ ನಾನು ಈಗ 6 ಗಂಟೆ ನಂತರ ನನ್ನ ವರಿಷ್ಠರ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹೋದ್ಮೇಲೆ ನಾಳೆ ಏನ ನಿರ್ಧಾರ ತಗೊಳ್ಳೋದು ಅನ್ನೋದನ್ನ ನನ್ನ ಮಾಧ್ಯಮ ಮಿತ್ರರಿಗೆ ಅವ್ರನ್ನ ನಿಮ್ಮನ್ನೆಲ್ಲ ಕರೆದು ನಂದು ಏನು ಅಂತ ನಾನು ನಾಳೆ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆಗಿದೆ MP ನಿಂತಿರ್ತಕ್ಕಂಥ ಸುನೀತಾ ದೇವಾನಂದ್ ಚೌಹಾಣ್ ಅವರು ಈ ಪ್ರಣಾಳಿಕೆಯಿಂದ ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷ ಆಗಿದ್ರು ನನಗೆ ಈ ಪ್ರಣಾಳಿಕೆಯಿಂದ ನನ್ನ ಬಹಳ ಮನಸ್ಸಿಗೆ ಪರಿಣಾಮ ಆಗಿದೆ. ಅದಕ್ಕೆ ನನಗನ್ಕು 100% ಹೇಳ್ತಾ ಇದ್ದೀನಿ, JDS ಪಕ್ಷದಲ್ಲಿ ನನಗೆ 100% ನಾನು ನೋವಾಗಿದೆ, ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ನಾನು ನಾಳೆ 10 ಗಂಟೆಗೆ ನಾನು ನನ್ನ ನಿರ್ಧಾರಗಳನ್ನು ನನ್ನ ಮಾಧ್ಯಮದ ಮಿತ್ರರ ಎದುರಿಗೆ ನಾನು ಹೇಳ್ಕೊತೀನಿ. 2019ರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಎಲ್ಲ ಕಡೆಗಳು ಪ್ರಚಾರಗಳು ಶುರುವಾಗಿದೆ ಎಂದು ರೈತ ಸಂಘದ ಅಭ್ಯರ್ಥಿ APMC ಮಾರುಕಟ್ಟೆಯಲ್ಲಿ ಮತಯಾಚನೆ ಮಾಡಿದರು. ಈಗ ಎಲ್ಲ ಕಡೆಗಳಲ್ಲೂ ಪ್ರಚಾರ ಮಾಡಲಾಗಿದೆ. ಬಹಳಷ್ಟು ಜನ ರೈತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. 2019ರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಎಲ್ಲ ಕಡೆಗಳಲ್ಲೂ ಪ್ರಚಾರಗಳು ಶುರುವಾಗಿದೆ ಎಂದು ರೈತ ಸಂಘದ ಅಭ್ಯರ್ಥಿ APMC ಮಾರುಕಟ್ಟೆಯಲ್ಲಿ ಮತಯಾಚನೆ ಮಾಡಿದರು. ಮತಯಾಚನೆ ಮಾಡಿ ಮಾತನಾಡಿದ ಅವರು, ರೈತರು ಬೆಳೆದ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ. ಇಲ್ಲಿ ಬೆಳೆಗಳನ್ನು ಹರಾಜು ಮಾಡುವುದು ಅನಾನುಕೂಲವಾಗಿದೆ. ಅವರಿಗೆ ಸೂಕ್ತ ಕ್ರಮ ಒದಗಿಸುವುದಾಗಿ ಹೇಳಿದರು. ಇನ್ನು ರೈತರ ಬಗ್ಗೆ ಸಮಸ್ಯೆಗಳು ಬಹಳ. ರೈತರಿಗೆ ಬೆಲೆ ಇಲ್ಲ, ಅವನು ಬೆಳೆದ ಬೆಳೆಗಳಿಗೂ ಬೆಲೆ ಸಿಗುತ್ತಿಲ್ಲ. ಯಾವ ಸರ್ಕಾರವೂ ನಮಗೆ ಪರಿಹಾರ ನೀಡುತ್ತಿಲ್ಲ. ರೈತರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಈಗ ಎಲ್ಲ ಕಡೆಗಳಲ್ಲೂ ಪ್ರಚಾರ ಮಾಡಲಾಗಿದೆ. ಬಹಳಷ್ಟು ಜನ ರೈತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಎಲ್ಲಾ ಕಡೆನೂ ನಮ್ಮ ರೈತರಿಗೆ ತಿರುಗಿ ಎಲ್ಲಾ ಕಡೆ ನಾವು ಪ್ರಚಾರ ಚಲೋ ನಡೆದವು. ನಮ್ಮ ರೈತರೆಲ್ಲ ಸಾಥ್ ಕೊಡ್ಲತ್ತಾರೆ. ನಮ್ಮ ರೈತರ ಕುತ್ತೆ ನನಗೆ ನಮ್ಮ ಸಮಸ್ಯೆ ಬಹಳ ಅದಾವ. ರೈತರ ಬಗ್ಗೆ ಸಮಸ್ಯೆ ಇಟ್ಟದಪ್ಪ ಅಂದ್ರೆ ನಾವು ಅಲ್ಲಿ ಹೊಲದಾಗ ಬೆಳೆಯುವಂತ ಬೆಳೆಗೆ ಇಲ್ಲಿ ಬೆಲೆ ಇಲ್ಲ. ರೈತನದು ಹೊಟ್ಟೆ ಬೆಲೆ ಇಲ್ಲ. ಇದೊಂದು ಬೆಂಡಿಕಾಯಿ ಒಂದು ಕರೆಂಟಿ ತಂದಿವಿ ನಾವು ಮಾರ್ಕೆಟ್ಗೆ. ಇದು ಎಟ್ಟೆ ಮಾರ್ತಾ 50 ಬಣ್ಣ 60 ರೂಪಾಯಿ ಮಾರ್ತದ. ಇದರದಿಂದ ನಮ್ ತಗನ 30-40 ರೂಪಾಯಿ ಕೈಗೆ ಬರ್ತದೆ. 30-40 ರೂಪಾಯಿದಿಂದ ನಮ್ ಜೀವನ ಹೆಂಡ್ರು ಮಕ್ಕಳು ನಮ್ಮೆಲ್ಲ ಜೀವನ ಹೊಂಡ್ಬೇಕಲ್ಲಿ. ಎಲ್ಲ ಬಿಟ್ಟು 4 ತಾಸು ಕರೆಂಟ್ ಕೊಡ್ತಾರೆ. ರಾತ್ರಿ 4 ತಾಸ, ಹಗಲ 4 ತಾಸ. 4 ತಾಸಾಗ ಏನಾಗ್ತದೆ? ಏನು ಆಗಲ್ಲ. ನಮ್ಮ ರೈತರ ಬಗ್ಗೆ ಇತ್ತು ನಿಷ್ಕರ್ಣೆ ಮಾಡ್ತಾರ ಇವರು ರಾಜಕೀಯ ಅವರು. ಯಾವ ಸರ್ಕಾರ ನಮ್ಮನ್ನ ಲಕ್ಷ ಕೊಡಲ್ಲ. ಯಾವ ಸರ್ಕಾರ ನಮ್ಗೆ ಇಲ್ಲ ತೊಗರಿ ಬೆಳೆಸಿದ್ವು. ತೊಗರಿ ಒಂದ್ 10 ಕ್ವಿಂಟಲ್ ತಂದಿವಪ್ಪ ಅಂದ್ರೆ ಇಲ್ಲಿ ಚಾಣಿಕೆ ಹಾಕ್ತಾವ ಗೌರ್ಮೆಂಟ್. ಚಾಣಿಕೆ ಹಾಕಿ 3 ಚೀಲ ಹೊಳ್ಳಿ ಕಳಿಸ್ತಾರೆ. 3 ಚೀಲ ಏನ್ ಮಾಡ್ಬೇಕು ರೈತರು? ಏನು ಮಾಡಕ್ಕಾಗಲ್ಲ. ಹೊಳ್ಳಿ ಮನೆಗೆ ಹೊತ್ಕೊಂಡು ಹೋಗ್ತೀವಿ. ತಿಂಗಳಂಗಟ್ಲೆ ವರ್ಷಗಟ್ಲೆ ಬಿಲ್ ಆಗಿಲ್ಲ ಯಾವ ತೊಗರು ರೈತರು ತೊಡೆ. ನಮ್ಮ ರೈತರೆಲ್ಲ ಅಭಿಪ್ರಾಯನ ಎಲ್ಲಾ ಕಡೆ ನನಗೆ ಇದು ಮಾಡಿ ನೀವು ರೆಡಿ ಆಗಿರಿ ಕ್ಯಾಂಡಿಡೇಟ್ ಆಗಿ ನಮ್ಮ ರೈತ ಸಂಘದಿಂದ ನಮ್ಗೆ ತಡೆ ಹಿಡಿಸ್ಯಾರ. ರೈತರ ಅಭಿಮಾನ ನನ್ನ ಮೇಲೆ ವಿಶ್ವಾಸ ಐತಿ. ರೈತರೆಲ್ಲ ನನ್ನ ಮೇಲೆ ಎಲ್ಲ ಇಲ್ಲ ನಾವು ರೈತರ ಒಕ್ಕಟ್ಟಾಗಿ ಒಂದು ಇದು ಮಾಡೋನು ಅಂದ್ರೆ ನಮ್ಗೊಂದು ದಾರಿ ಸಿಗ್ತದ. ನಮ್ಮ ರೈತರು ಮಾತುಕತೆ ಬರತ್ತದ. ನಮ್ಮ ರೈತರ ಮೇಲೆ ನಮ್ಮ ಅಭಿಪ್ರಾಯ ಹಿಂಗೈತಪ್ಪ, ನಮ್ಗೆ ವಿಶ್ವಾಸ ಐತಿ. ನಮ್ಮ ರೈತರ ಮೋಸಗಾರಲ್ಲ. ನಮ್ಮ ರೈತರ ಮಾತು ಕೊಟ್ರಪ್ಪ ಅಂದ್ರೆ ಪ್ರಾಣ ಕೊಟ್ಟಂಗ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಶಾಸಕ AS ಪಾಟೀಲ್ ನಡಹಳ್ಳಿ ಮೇಲೆ MP ಪಾಟೀಲ್ ಬೆಂಬಲಿಗರು ಹಲ್ಲೆಗೆ ಯತ್ನ. ಪತ್ರಕರ್ತರ ಟಿವಿ ಲೋಗೋ ಹಾಗೂ ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಶಾಸಕರ ಮೇಲೆ ಎಸೆಯುವ ಘಟನೆ. ಯಾವ ರಾಜಕಾರಣಿಯೂ ತಮ್ಮ ಮನೆಯಿಂದ 10 ರೂಪಾಯಿ ತಂದು ರಾಜಕಾರಣ ಮಾಡಲ್ಲ. ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ. ಜೈಪುರದಲ್ಲಿ ಬಸವರಾಜ ಹೊರಟ್ಟಿ ಹೇಳಿಕೆ. ರ ಮೀಸಲು ಲೋಕಸಭಾ
ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶ. ಡಾ ಸುನೀತಾ ದೇವಾನಂದ್ ಚವ್ಹಾಣ್ ರವರ ಪರ ಮತ ಪ್ರಚಾರ ಸಮಾವೇಶ. ಮಲ್ಲಿಕಾರ್ಜುನ ಇಂಡಿಗೇರಿ ಜಿಲ್ಲಾ ಅಧ್ಯಕ್ಷರಾಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರನ್ನು ಕಡೆಗಣಿಸುವುದು ಸರಿಯಲ್ಲ. ಡಾ ಸುನೀತಾ ಚವ್ಹಾಣ್ ಅವರ ಪ್ರಣಾಳಿಕೆಯಿಂದ ಮನಸ್ಸಿಗೆ ಪರಿಣಾಮ ಉಂಟು ಮಾಡಿದೆ. ಜೆಡಿಎಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ವಿದ್ಯಾ ಪಾಟೀಲ್ ಹೇಳಿಕೆ. ರೈತ ಸಂಘದ ಅಭ್ಯರ್ಥಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮತಯಾಚನೆ. ಬಹಳಷ್ಟು ಜನ ರೈತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘದ ಅಭ್ಯರ್ಥಿ ಹೇಳಿಕೆ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್. ಸುದ್ದಿ ನೇರ ನಿರಂತರ.